ಎಲ್ಲರಿಗೆ ನಮಸ್ಕಾರ. ನಾನು ರುಕ್ಮಿಣಿ ಬೆಂಗಳೂರಿನಿಂದ. ಇವತ್ತಿನ ಟಾಪಿಕ್ ಬಂದು ಒಂದು ಟೈಲರ್ಗೆ ಉಪಯೋಗ ಆಗಂತದ್ದು ಅಂದ್ರೆ ನೀವು ಅನ್ಕೋಬಹುದು ಮೋಟಿವೇಶನಲ್. ಯಾಕಂದ್ರೆ ಕೆಲವೊಂದು ಸಿಚುವೇಶನ್ ಅಲ್ಲಿ ಎಷ್ಟು ದೊಡ್ಡ ಟೈಲರ್ ಆದ್ರೂ ಕೂಡ ಡಿಪ್ರೆಷನ್ ಹೋಗ್ಬಿಡ್ತಾರೆ. ಯಾಕಂದ್ರೆ ಆ ತರ ಸಿಚುವೇಶನ್ಸ್ ನಮ್ ಲೈಫ್ ಅಲ್ಲಿ ಬರ್ತವೆ. ಇರೋದೇ ಒಂದು ಸಣ್ಣ ಜೀವನ, ಇದರಲ್ಲಿ ಎಷ್ಟೋ ಸ್ಟ್ರಗಲ್ ತಗೊಂಡು ಈ ಫೀಲ್ಡ್ ಅಲ್ಲಿ ನಾವು ಮುಂದಕ್ಕೆ ಹೋಗ್ತಾ ಇರ್ಬೇಕು. ಯಾಕಂದ್ರೆ ಒಂದು 1 ಮೀಟರ್ 2 ಮೀಟರ್ ಕ್ಲಾತ್ ಕೊಟ್ಬಿಟ್ಟು ಅವ್ರ ಬಾಡಿ ಮೆಜರ್ಮೆಂಟ್ ಗೆ ಸೆಟ್ ಮಾಡಂತ ಹೇಳ್ತಾರಲ್ಲ ಕಸ್ಟಮರ್ಸ್ ಬಂದು. ಕೆಲವೊಂದ್ ಟೈಮಲ್ಲಿ ಏನಾಗುತ್ತಂದ್ರೆ ಅದು ಒಂಚೂರು ಲೂಸು ಟೈಟು ಅಥವಾ ಶೋಲ್ಡರ್ ಡ್ರಾಪ್ ಏನೋ ಒಂದು ಪ್ರಾಬ್ಲಮ್ ಎಲ್ಲರಿಗೂ ಬರುತ್ತೆ. ಎಲ್ಲಾ ಟೈಲರ್ಗಳು ಮಿಸ್ಟೇಕ್ ಮಾಡಿದವ್ರೆ, ಯಾರು ಮಿಸ್ಟೇಕ್ ಮಾಡಲಾರ್ದಂತ ಒಂದು ಯಾರು ಈ ಲೈಫ್ ಅಲ್ಲಿ ಈ ಫೀಲ್ಡ್ ಅಲ್ಲಿ ಯಾರು ಇಲ್ಲ. ಬಟ್ ಇದನ್ನ ನಾವು ಈ ಸ್ಟ್ರಗಲ್ ನಾವ್ ಹೆಂಗ ಇದ್ ಮಾಡ್ಬೇಕು, ಯಾವ ತರ ಅಂದ್ರೆ ಯಾವ ತರ ನಾವು ತಗೋಬೇಕು ಅದನ್ನ. ಎಷ್ಟು ಟೆನ್ಷನ್ಗಳು ಬರ್ತವೆ, ಎಷ್ಟೊಂದು ಇದರಲ್ಲಿ ನಾವು ಫೀಲ್ಡ್ ಅಲ್ಲಿ ಇದ್ದು ನಾವು ಅಂದ್ರೆ ನನ್ನ ಅನುಭವ ನಾನು ಹೇಳ್ತಾ ಇದ್ದೀನಿ. ಎಷ್ಟು ಮಟ್ಟಿಗೂ ನಾವು ಇದರಲ್ಲಿ ಸ್ಟ್ಯಾಂಡರ್ಡ್ ಆಗ್ಬೋದು, ನಿಂತ್ಕೋಬಹುದು ಅನ್ನೋದು ವಿಷಯ ಬಗ್ಗೆ ಮಾತಾಡೋಣ. ವಿಡಿಯೋ ಎಂಡವರ್ಗ್ ನೋಡ್ರಿ. ಆಮೇಲೆ ಹೊಸಬ್ರಿದ್ರೆ ಲೈಕ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಂಗೆ ಲೈಕ್ ಕೂಡ ಮಾಡಿ. ಫಸ್ಟ್ ನಾವ್ ಏನ್ ಮಾತಾಡೋಣ ಅಂದ್ರೆ ಸ್ಟಾರ್ಟಿಂಗು ನಮ್ಗಿರೋ ಟೆನ್ಷನ್ ಯಾವಕ್ಕೆ ಅಂತಂದ್ರೆ ಈ ಫೀಲ್ಡ್ ಅಲ್ಲಿ ಯಾಕಂದ್ರೆ ಅರ್ಜೆಂಟ್ ಅಲ್ಲಿ ಹಬ್ಬಗಳು ಸೀಸನ್ಗಳು ಮದುವೆ ಸೀಸನ್ಗಳು ಬಂದಾಗ ನಮ್ಗೆ ಬರೋದೇ ಟೆನ್ಷನ್. ಯಾಕಂದ್ರೆ ಎಲ್ಲರದು ಮದುವೆ ಸೀಸನ್ ಬಂದಾಗ ಒಂದ್ ಟೈಮ್ ಅಡ್ಜಸ್ಟ್ಮೆಂಟ್ ಮಾಡ್ಕೋಬಹುದು, ಆದ್ರೆ ಹಬ್ಬಗಳು ಬಂದಾಗ ಮಾತ್ರ ಅಡ್ಜಸ್ಟ್ಮೆಂಟ್ ಅಂಬೋದು ಸಾಧ್ಯನೇ ಇಲ್ಲ. ಯಾಕಂದ್ರೆ ಒನ್ ಡೇ ಹಬ್ಬ ಬರುತ್ತೆ. ಈಗ ದಸರಾ ದೀಪಾವಳಿ ಎಲ್ಲ ದೊಡ್ಡ ದೊಡ್ಡ ಹಬ್ಬಗಳು ಬರ್ತಾವಲ್ಲ, ಒಂದೇ ದಿನ ಹಬ್ಬ ಬರುತ್ತೆ. ಒನ್ ಡೇ ಹಬ್ಬಗೆ ಒಂದೇ ದಿನ ಎಲ್ಲರಿಗೂ ಸೆಟ್ ಮಾಡ್ಬೇಕು ಬಟ್ಟೆಗಳು. ಆವತ್ತು ಬರೋ ಟೆನ್ಷನ್ ಮತ್ತೆ ಯಾವತ್ತು ಬರಲ್ಲ. ಎಲ್ಲರಿಗೂ ಈ ಅನುಭವ ಆಗಿರುತ್ತೆ. ಆಗಿರೋರೆಲ್ಲ ಕಾಮೆಂಟ್ ಮಾಡಿ. ಯಾಕಂದ್ರೆ ಹಬ್ಬ ಅನ್ನೋದು ಒಂದೇ ಸರ್ತಿ, ಒಂದೇ ದಿನ. ದೀಪಾವಳಿ ದಸರಾ ದೊಡ್ಡ ದೊಡ್ಡ ಹಬ್ಬಗಳೆಲ್ಲಾನು ಒನ್ ಡೇ. ಮದುವೆ ಸೀಸನ್ ಆಗರಲ್ಲ, 23ಗೊಂದು ಬಂತು, 25ಗೊಂದು ಬಂತು, ಡೇಟ್ ಚೇಂಜ್ ಇರ್ತವೆ. ಸೊ ಆ ಟೈಮ್ಗೆ ನಾವು ರಾತ್ರಿ ಹಗಲು ಹೆಂಗೋ ಮಾಡಿ ಮಾಡ್ಕೊಡ್ತೀವಿ. ಇದು ಪ್ರೆಷರ್ ಆಗುತ್ತೆ. ಕಟಿಂಗ್ ಮಾಡಿದ್ರೆ ಕಟಿಂಗ್ ಮಾಸ್ಟರ್ ಪ್ರೆಷರ್ ಆಗುತ್ತೆ, ಸ್ಟಿಚಿಂಗ್ ಮಾಡಿದ್ರೆ ಸ್ಟಿಚಿಂಗ್ ಪ್ರೆಷರ್ ಆಗುತ್ತೆ. 100% ಈ ಪ್ರೆಷರ್ ತಗೊಳ್ಳೇಬೇಕು. ಪ್ರತಿಯೊಂದು ಟೈಲರ್ ಈ ಪ್ರೆಷರ್ ತಗೊಳ್ಳೇಬೇಕು. ಯಾಕಂದ್ರೆ ಆತರ ಸಿಚುವೇಶನ್ಸ್ ಇರ್ತವೆ. ಇದನ್ನ ನಾವ್ ಯಾವ ತರ ಅಂದ್ರೆ ನಾವ್ ಯಾವ ತರ ಆದಷ್ಟು ಮಟ್ಟಿಗೆ ನಾವು ಸೊಲ್ಯೂಷನ್ಸ್ ಹುಡ್ಕೋಬೇಕು. ಯಾಕಂದ್ರೆ ಈ ಹಬ್ಬಗ ಬಟ್ಟೆಗಳು ಎಷ್ಟಿದಾವೆ ನಮ್ದು, ಆ ಬಟ್ಟೆಗಳಿಗೆ ನಾವು ಎಷ್ಟು ಮಟ್ಟಿಗೆ ನಾವು ಸ್ಟಿಚ್ ಮಾಡ್ಕೊಡ್ತೀವಿ, ನಮ್ದು ಡೈಲಿ ಎಷ್ಟು ಪ್ರೊಡಕ್ಷನ್ ತೆಗೋಕ್ ಆಗುತ್ತೆ ನಮ್ ಕೈಲಿ ಅಂದಷ್ಟು ಮಾತ್ರ ತಗೊಂಡು ಮಿಕ್ಕಿದನ್ನ ಅವ್ರು 4 ಕೊಟ್ಟಿರ್ತಾರ ಅನ್ಕೊಳ್ಳಿ. ಸಪೋಸ್ ಒಂದು ಸ್ಟಿಚಿಂಗ್ ಮಾಡಕ್ ಒಪ್ಕೋಬೇಕು. ಅವ್ರಿಗೆ 4 ಬ್ಲೌಸ್ ಕೊಟ್ರೆ 1 ಬ್ಲೌಸ್ ಮಾಡ್ಕೊಡ್ತೀನಿ ಈ ಟೈಮ್ಗೆ, ಮಿಕ್ಕಿದ ಆಮೇಲೆ ತಗೊಳ್ಳಿ ಅನ್ನೋದು ಒಂದು ನಾವ್ ಮಾಡ್ಕೊಂಡ್ರೆ ಎಲ್ಲರಿಗೂ ಅಡ್ಜಸ್ಟ್ಮೆಂಟ್ ಅಂಬೋದು ಮಾಡ್ಬೋದು. ಅಲ್ಲಿ ಅದೊಂದು ಸೊಲ್ಯೂಷನ್ ಆಗುತ್ತೆ. ಅಲ್ಲಿ ಎಲ್ಲಾನು ಕೊಡ್ತೀವಿ, 4 ಜನಕ್ಕೆ 4 ನಾವ್ ಒಬ್ಬರದ 4 ಕೊಡ್ತೀವಿ ಅಂದ್ರೆ ಮಾತ್ರ ಆ ಟೈಮಲ್ಲಿ ತುಂಬಾ ಕಷ್ಟ ಆಗುತ್ತೆ. ಸೊ ಈ ತರ ಅದನ್ನ ಸೊಲ್ಯೂಷನ್ ಮಾಡ್ಕೊಂಡು ಅದನ್ನ ಕಸ್ಟಮರ್ಸ್ ಒಪ್ಸಿ ಸ್ವಲ್ಪ ಫ್ರೀ ಆಗ್ಬೋದು ಮನುಷ್ಯ. 4 ಬ್ಲೌಸ್ ಇದ್ರೆ ಆಮೇಲೆ ಮತ್ತೆ ಫೆಸ್ಟಿವಲ್ ಆದ್ಮೇಲೆ ಬೇಕಿದ್ರೆ ಕೊಡ್ಬೋದು. ಮದುವೆ ಸೀಸನ್ ಇದ್ರೆ ಕೂಡ ಮದುವೆ ಸೀಸನ್ ಕೂಡ ಮದುವೆ ಸೀಸನ್ ಅಲ್ಲ ಆಲ್ಮೋಸ್ಟ್ ಕೊಡ್ಲೇಬೇಕಾಗುತ್ತೆ. ಯಾಕಂದ್ರೆ ಅವರು ಅರ್ಶಿನ ಕಾರಣಗೊಂದು ಅದಕ್ಕೊಂದು ಇದಕ್ಕೊಂದು ಅಂತಂದು ಎಲ್ಲಾ ಕಾರಣಗಳಿಗೆ ಒಂದೊಂದು ಅಂತಂದು ಡಿವೈಡ್ ಮಾಡಿ ಕೊಟ್ಟಿರ್ತಾರೆ. ಸೊ ಅವ್ರಿಗೆ ನಮ್ಗೆ ಎಷ್ಟು ಬೇಕೋ ಅಷ್ಟೇ ಬುಕಿಂಗ್ ಮಾಡ್ಕೋಬೇಕು. ಜಾಸ್ತಿ ಪ್ರೆಷರ್ ತಗೋಬಾರ್ದು. ಯಾಕಂದ್ರೆ ಜಾಸ್ತಿ ಪ್ರೆಷರ್ ತಗೊಂಡು ಆ ಟೈಮ್ ನಾವು ರಾತ್ರಿ ಹಗಲು ಸ್ಟಿಚಿಂಗ್ ಮಾಡಿ ನಮ್ಮ ಆರೋಗ್ಯಕ್ಕೆ ಕೆಡಿಸ್ಕೊಂಡ್ರೆ ತುಂಬಾ ಕಷ್ಟ ಆಗುತ್ತೆ. ಇದು ಒಂದಾಗುತ್ತೆ. ಸೊ ಅದರಿಂದ ನಮ್ದು ಎಷ್ಟು ನಾವು ಮೇನ್ ಎದ್ಗ ಲಕ್ಷ್ಯ ಕೊಡ್ಬೇಕಾದ್ರೆ ನಮ್ಮ ಆರೋಗ್ಯ ಬಗ್ಗೆ ಕೂಡ ಲಕ್ಷ್ಯ ಕೊಡ್ಬೇಕು. ಈ ಫೀಲ್ಡ್ ಅಲ್ಲಿ ಇದ್ಬಿಟ್ಟು ನಾವು ಫಸ್ಟ್ ಹೋಗೋದ್ರೆ ಹೇಳ್ತನಲ್ಲ, ಟೆನ್ಷನ್ ಜಾಸ್ತಿ ತಗೊಳ್ಳೋಣ, ಊಟ ಕಡಿಮೆ ಮಾಡ್ತೀವಿ. ಊಟ ಕಡಿಮೆ ಮಾಡೋಣ, ನಮ್ಗೆ ಎಲ್ಲೋ ಪ್ರಾಬ್ಲಮ್ಸ್ ಆಗ್ತವೆ. ಏನೋ ತಲೆ ಸುತ್ತು ಬರೋದು ಒಂಥರ. ಈ ಟೆನ್ಷನ್ ಅಲ್ಲಿ ಬಂದ್ಬಿಟ್ಟು ಕಟಿಂಗ್ ಮಾಡಿವಂದ್ರೆ ಆ ಕಟಿಂಗ್ ಹೆಚ್ಚು ಕಡಿಮೆ ಆಗೇ ಬಿಡುತ್ತೆ ಕಂಪಲ್ಸರಿ. ಸೊ ಇವೆಲ್ಲ ನಮ್ಮ ಮೈಂಡ್ ಅಲ್ಲಿ ಇಟ್ಕೊಂಡು ನಾವು ಸ್ಟ್ರಗಲ್ ಎಷ್ಟು ಬೇಕಾದ ಅಷ್ಟು. ಟೈಲರ್ಸ್ ಇದ್ರ ನಾವ್ ಎಷ್ಟು ಕಟ್ ಮಾಡ್ತೀವ ಆತರ. ಯಾಕಂದ್ರೆ ಈಗ ಟೈಲರ್ಸ್ ಕರೆಕ್ಟ್ ಆಗಿ ಸಿಗ್ತಾರ ಸಿಗಲ್ಲ, ಸ್ಟಿಚಿಂಗ್ ಮಾಡೋರ್ನು ಈ ಎಲ್ಲಾರು ಇದು ಮಾಡ್ತಾರೆ. ಸೊ ಕಸ್ಟಮರ್ ಗೆ ಬಂದ ಮೇಲೆ ಅವ್ರದ್ದು ನಮ್ಗೆ ರೆಗ್ಯುಲರ್ ಕಸ್ಟಮರ್ ಇದ್ರು ನೋಡ್ಬೇಕು, ಹೊಸ ಕಸ್ಟಮರ್ ಇದ್ರೆ ಸ್ವಲ್ಪ ಅವಾಯ್ಡ್ ಮಾಡ್ಬೇಕು. ರೆಗ್ಯುಲರ್ ಕಸ್ಟಮರ್ ಇದ್ರೆ ಮಾತ್ರ ಅವಾಯ್ಡ್ ಮಾಡಕ್ ಹೋಗ್ಬಾರ್ದು. ಯಾಕಂದ್ರೆ ಅವ್ರ ಮೇಲೆ ನಾವು ಜೀವನ ಸಾಗಿಸ್ತದೆ. ಯಾಕಂದ್ರೆ ರೆಗ್ಯುಲರ್ ಆಗಿರ್ತಾರೆ ಅಂದ್ರೆ ಅಷ್ಟು ದಿನ ನಮ್ಮ ಹತ್ರ ರೆಗ್ಯುಲರ್ ಆಗಿರ್ತಾರೆ ಅವ್ರು ನಾವ್ ಯಾವತ್ತನ್ನು ಅವಾಯ್ಡ್ ಮಾಡಕ್ ಆಗಲ್ಲ. ಹೊಸ ಕಸ್ಟಮರ್ ಇದ್ರೆ ಬೇಕಿದ್ರೆ ಅವ್ರು ನಾವಿರ್ಲಿಕ್ಕೆ ಇನ್ನೊಬ್ರ ಹತ್ರ ಹೋಗುತ್ತೆ. ಯಾಕಂದ್ರೆ ಹೊಸದಾಗೆ ಬಂದಿರ್ತಾರಲ್ವಾ, ಇನ್ನೊಬ್ರ ಹತ್ರ ಹೋಗಿ ಅವರು ಸ್ಟಿಚ್ ಮಾಡ್ಕೊಂತಾರೆ. ಇದಕ್ಕೊಂದು ಈ ತರ ಸೊಲ್ಯೂಷನ್ಸ್ ತಗೋಬಹುದು. ಆಮೇಲೆ ಎಷ್ಟು ಪೇಶನ್ಸ್ ಅಂದ್ರೆ ಕಸ್ಟಮರ್ ಒಂದ್ ವೇಳೆ ನೀವು ಹೊಸದಾಗಿ ಕಲ್ತಿದ್ರ, ಹೊಸದಾಗಿ ಕಲ್ತ್ಬಿಟ್ಟು ಒಂದ್ ಸ್ಟೆಪ್ ಹಾಕಿ ಸ್ಟಿಚಿಂಗ್ ಮಾಡೋಣ ಎಲ್ಲರಿಗೂ ಅನ್ಕೊಂಡಿದ್ರ, ಅವರಲ್ಲಿ ಸಪೋಸ್ ನಿಮ್ಗೆ ಏನೋ ಒಂದು ಶೋಲ್ಡರ್ ಡ್ರಾಪ್ ಬಂತು, ಲೂಸ್ ಬಂತು, ಟೈಟ್ ಬಂತು. ಯಾಕಂದ್ರೆ ಅವರು ಆಟೋಮೆಟಿಕ್ ಕೋಪದಿಂದ ಬಂದ್ಬಿಡ್ತಾರೆ. ಯಾಕಂದ್ರೆ ಇದು ನಾವು ಇಷ್ಟು ಕಾಸ್ಟ್ಲಿ ತಂದಿವಿ ಬಟ್ಟೆಗಳು, ಇಷ್ಟು ಕಾಸ್ಟ್ಲಿ ಬಟ್ಟೆನ ನೀವು ಇಂತ ಹಾಳು ಮಾಡಿದಿರಾ, ಇದನ್ನ ಸರಿ ಮಾಡಿದ್ರು ಅಂತ ಹೇಳಲ್ಲ. ನಮ್ದು ಹಾಳು ಮಾಡಿದ್ರೆ ಹಾಳಾಗಿತ್ತು ಹಾಳಾಯ್ತು ಅಂತಾನೆ ಬರ್ತಾರ ಅವ್ರು. ಆವಾಗ ನಾವ್ ಎಷ್ಟು ಪೇಶನ್ಸ್ ಇಟ್ಕೋಬೇಕು ಗೊತ್ತಾ. ನಾವು ಕೂಡ ಅವರು ಒಂಥರ ಜಗಳ ತರನೇ ಮಾತಾಡ್ತಾರೆ, ಬಟ್ ನಾವ್ ಆ ತರ ಮಾತಾಡಕ್ ಹೋಗ್ಬಾರ್ದು. ನಾವು ಎಷ್ಟು ಪೇಶನ್ಸ್ ಇಟ್ಕೊಂತೀವಿ ಅಂದ್ರೆ ನಮ್ಗೆ ಅಷ್ಟೇ ಒಳ್ಳೇದು. ತುಂಬಾ ಪೇಶನ್ಸ್ ಲಿಂದ ಅವಾಗ ನಾವು ಅದನ್ನ
ತಗೋಬೇಕಾಗುತ್ತೆ. ಯಾಕಂದ್ರೆ ಅವರು ಬರೋ ಕೋಪಕ್ಕೆ, ಯಾಕಂದ್ರೆ ಅವ್ರು ಕಷ್ಟಪಟ್ಟು 4 ಅಂಗಡಿ ತಿರುಗಿ ಒಂದ್ ಸೀರೆ 2 ಸೀರೆ ಸೆಲೆಕ್ಟ್ ಮಾಡಿ ಬಂದಿರ್ತಾರೆ. ಸ್ವಲ್ಪ ಅಂದ್ರೆ ಅಡ್ಜಸ್ಟ್ಮೆಂಟ್, ಪ್ರತಿಯೊಂದು ಅಡ್ಜಸ್ಟ್ಮೆಂಟ್ ಮಾಡ್ಬೋದು ಇದ್ರಲ್ಲಿ. ಯಾವ್ದು ಎಷ್ಟನೇ ಇರ್ಲಿ, ನಮ್ಗೆ ಟ್ಯಾಲೆಂಟ್ ಇತ್ತಪ್ಪ ಅಂದ್ರೆ ಎಲ್ಲ ಅಲ್ಟ್ರೇಷನ್ಸ್ ನಾವು ಮಾಡ್ತೀವಿ. ಆ ಟ್ಯಾಲೆಂಟ್ ನಿಮ್ ಹತ್ರ ಬಂದಿರ್ಬೇಕು, ಅದನ್ನ ನೀವು ಕಲಿಬೇಕು. ಕಲಿಬೇಕಂತ ಕಲಿಬೇಕನ್ನೋದಕ್ಕೂ ಇನ್ನೊಂದು ಉದಾಹರಣೆ ಹೇಳ್ತೀನಿ. ಅವ್ರು ಬಂದವಾಗ ಫಸ್ಟ್ ಇದನ್ನ ಕೇಳೋಣ. ಅವ್ರು ಬಂದವಾಗ ಅವ್ರನ್ನ ಪ್ರಶಾಂತವಾಗಿ ಫಸ್ಟ್ ಅವ್ರನ್ನ ತಗೋಬೇಕು. ಫಸ್ಟ್ ಪ್ರಶಾಂತವಾಗಿ ಅವ್ರನ್ನ ಅವ್ರ ಎಷ್ಟೇ ಮಾಡ್ಲಿ, ಬಟ್ ನೀವ್ ಮಾತಾಡಕ್ ಹೋಗ್ಬೇಡ್ರಿ. ಯಾಕಂದ್ರೆ ನೀವು ಮಾತಾಡಿದಷ್ಟು ಮತ್ತಷ್ಟು ಅವ್ರು ಒಂದಕ್ಕೊಂದು ಜವಾಬಿಗೆ ಇಟ್ಬಿಟ್ಟು ದೊಡ್ಡ ಇಶ್ಯೂಸೇ ಆಗ್ತಾವ ಇದು. ಅದಕ್ಕೋಸ್ಕರ ಅವ್ರ ಎಷ್ಟನ್ನ ಜಗಳ ಮಾಡ್ಲಿ, ಎಷ್ಟನ್ನ ಇದು ಮಾಡ್ಲಿ, ನೀವು ಸೈಲೆಂಟ್ ಆಗಿ ಕೇಳ್ಕೊಂಡು ಆಯ್ತು ಅವ್ರಿಗೆ ಏನ್ ಪ್ರಾಬ್ಲಮ್ ಇದೆಯೋ ಅದನ್ನ ಒಂದ್ ಇಷ್ಟಂತ ಟೈಮ್ ತಗೊಂಡು ಅಷ್ಟು ಟೈಮ್ ಒಳಗಡೆ ಅದನ್ನ ಮಾಡ್ಕೊಟ್ಬಿಡಿ ಅಷ್ಟೇ. ಆ ಪ್ರಾಬ್ಲಮ್ ಅಲ್ಲಿ ಸಾಲ್ವ್ ಆಗುತ್ತೆ. ಇನ್ನೊಂದು ಏನಂತಂದ್ರೆ, ನಾವು ಎಷ್ಟು ಕಲ್ತ್ರೆ ಕೂಡ, ಎಷ್ಟು ದೊಡ್ಡ ಟೈಲರ್ ಮಾಸ್ಟರ್ನ ಆಗ್ಲಿ, ಅವೆಷ್ಟು ಫಿಲ್ಮ್ ಆಕ್ಟರ್ ಅಲ್ಲಿ ಏನೋ ದೊಡ್ಡ ಹೈ ಲೆವೆಲ್ ಪೋಷನ್ ಇರ್ಲಿ, ಅವ್ರಂತನೂ ಆಲ್ಟ್ರೇಷನ್ ಬಂದೇ ಬರುತ್ತೆ. ಆದ್ರೆ ಅವ್ರಾಗ್ಲಿ ನಾವಾಗ್ಲಿ ನೀವಾಗ್ಲಿ ತಿಳ್ಕೊಳ್ಳೋದು ಒಂದೇ ವಿಷಯ ಏನ್ ಗೊತ್ತಾ, ಎಷ್ಟು ಕಲ್ತ್ರೂ ಇನ್ನ ಕಲಿಬೇಕು. ಇಲ್ಲ ಇದ್ರಾಗ ಏನಂದ್ರೆ ಗೊತ್ತಾ, ಇದು ಫೀಲ್ಡ್ ಅಲ್ಲಿ ನಾವ್ ಎಂಡ್ವರೆಗೂ ಕಲ್ತಾನೆ ಇರ್ಬೇಕು ಸ್ಟೆಪ್ ಬೈ ಸ್ಟೆಪ್. ಅಂದ್ರೆ ನಾನು ಕಲ್ತ್ಬೇಕಾದ್ರ ಟೈಮ್ ಅಲ್ಲಿ ಇವೆಲ್ಲಾನು ಇಲ್ಲ. ನಾರ್ಮಲ್ ಕಟ್ಟು, ಕಟೋರ ಕಟ್ಟು, ಕ್ರಾಸ್ ಕಟಿಂಗ್ ಇತ್ತು. ಪ್ರಿನ್ಸೆಸ್ ಕಟ್ ಇಲ್ಲ, ಪ್ರಿನ್ಸೆಸ್ ಕಟ್ ಇವಾಗ ಬಂದೈತೆ. ಈ ತರ ಕಟಿಂಗ್ಗಳು ಡಿಫ್ರೆಂಟ್ ಇನ್ನ ಬರ್ತಾನೆ ಇರ್ತವೆ. ಇವೆಲ್ಲರೂ ನಾವ್ ಅನ್ಕೋಬಾರ್ದು ನನ್ಗೆಲ್ಲ ಬರುತ್ತೆ ಅನ್ನೋದು. ನಾವೆಲ್ಲ ಬರ್ತದ ನನ್ಗೆ ಅನ್ಕೊಂಡ್ರೆ ನಮ್ ಲೈಫ್ ಅವತ್ತಿಗೆ ಎಂಡ್. ನಮ್ಗೆ ಏನು ಬರಲ್ಲ. ನಾ ಇನ್ನ ಕಲಿಬೇಕಂದ್ರೆ ಸ್ಟಾರ್ಟಿಂಗ್ ಗ್ರೋತ್ನೆಸ್ ಆಗುತ್ತೆ. ಯಾಕಂದ್ರೆ ಕಲಿಬೇಕು ಅನ್ನೋ ಇಂಟೆನ್ಷನ್ ಇರ್ತೀವಲ್ಲ, ಮೈಂಡ್ ಯಾವತ್ತು ಫ್ರೆಶ್ ಇರ್ತದ. ನಾ ಇದು ಕಲಿಬೇಕು ಅಂದ್ರೆ ಬೇರೆದೆಲ್ಲ ಮರ್ತು ಬಿಟ್ಟು ಕಲಿಯಕ ನಾವು ತಲೆ ಓಡಿಸ್ತಾ ಇರ್ತೀವಿ. ಅವಾಗ ಏನಾಗುತ್ತೆ ಅಂದ್ರೆ ಮೈಂಡ್ ವರ್ಕ್ ಮಾಡ್ತಾ ಇರ್ತದೆ. ಇನ್ನ ಫ್ರೆಶ್ ಅಪ್ ಮೈಂಡ್ ಫ್ರೆಶ್, ಆಮೇಲೆ ಮನಸ್ಸು ಫ್ರೆಶ್, ಎಲ್ಲ ತರ ನಮ್ಗೆ ರಿಲ್ಯಾಕ್ಸ್ ಆಗಿರ್ತೀವಿ. ಯಾಕಂದ್ರೆ ಇದು ಕಲಿಬೇಕು. ಕಲ್ತ ಮೇಲೆ ಅದು ಹೊಲ್ತೀವಿ ನೋಡು, ಅದು ಹೊಲ್ದ ಮೇಲೆ ಅದೊಂದು ಸಂತೋಷನೇ ಬೇರೆ. ಈ ತರ ಲರ್ನರ್ ಇನ್ನ ಮಾಡ್ತಾನೆ ಇರ್ಬೇಕು, ಲರ್ನಿಂಗ್ ಇನ್ನ ಮಾಡ್ತಾನೆ ಇರ್ಬೇಕು, ಕಲ್ತಾನೆ ಇರ್ಬೇಕು. ಅದನ್ನ ಎಷ್ಟು ನಾವು ಲೈಫ್ ಎಂಡ್ ವರ್ಗು ಕಲ್ತ್ರೇನು ತಪ್ಪಿಲ್ಲ. ಅದ್ ತಪ್ಪಿಲ್ಲ, ಕಲೀರಿ ಅಷ್ಟೇ. ಹೊಸದಾಗಿ ಎಲ್ಲ ದೊಡ್ಡ ನನ್ಗೆಲ್ಲ ಬರುತ್ತೆ ಅನ್ನೋದು ತಪ್ಪು. ನಾನು ಇನ್ನ ಕಲಿಬೇಕನ್ನೋದು ಕರೆಕ್ಟ್. ಈ ತರ ಮಾಡ್ಕೊಂಡು ಹೋದ್ರೆ ಬಿಸ್ನೆಸ್ ಅಲ್ಲಿ ಆಗ್ಲಿ ಎಲ್ಲದಾಗ್ಲಿ ಸ್ವಲ್ಪ ನಿಮ್ಗುನು ಒಳ್ಳೇದಾಗುತ್ತೆ. ಇನ್ನೊಂದ್ ಏನಂದ್ರೆ, ನೀವು ಮಕ್ಕಳಿಗೆ ಮನೇಲಿ ಯಾರು ಲೇಡೀಸ್ ಸ್ಟಿಚ್ ಮಾಡ್ತಿರ್ತಾರಲ್ಲ, ಜಾಸ್ತಿ ಪ್ರೆಷರ್ ತಗೊಂಡು ಮಿಷಿನ್ ಮೇಲೆ ಕೂತ್ಕೊಂಡು ಮಕ್ಕಳಿಗೆ ಮತ್ತೆ ಹಸ್ಬೆಂಡ್ ಗಳಿಗೆ ಅಡಿಗೆ ಮಾಡ್ಲಾರ್ದ ಏನೋ ಒಂದಷ್ಟು ಅಷ್ಟು ಮಾಡಾಕಿ ತಿನ್ರಿ ಹೋಗ್ರಿ, ನೀವೇ ಹಿಡ್ಕೊಂಡು ನೀವೇ ತಿನ್ರಿ, ಈ ತರನು ಮಾಡಕ್ ಹೋಗ್ಬಾರ್ದು. ಯಾಕಂದ್ರೆ ಫಸ್ಟ್ ನಾವು ಫ್ಯಾಮಿಲಿ ಮ್ಯಾನೇಜ್ ಮಾಡ್ಕೋಬೇಕು, ಆಮೇಲೆ ನಮ್ ಪ್ರೊಫೆಷನಲ್ ಮ್ಯಾನೇಜ್ ಮಾಡ್ಕೋಬೇಕು. ನಮ್ದೇನಿದೆಯೋ ನಮ್ ಪ್ರೊಫೆಷನಲ್ ಇದು. ಬಟ್ ಮಿಷಿನೇ ನಮ್ ಪ್ರೊಫೆಷನಲ್ ಇಲ್ಲ ಅಂತ ಹೇಳಲ್ಲ. ಬಟ್ ಇದಕ್ಕೆ ಎಷ್ಟು ಪ್ರಿಫರೆನ್ಸ್ ಕೊಡ್ತೀವಿ, ನಮ್ ಫ್ಯಾಮಿಲಿಗೂ ಅಷ್ಟೇ ಪ್ರಿಫರೆನ್ಸ್ ಕೊಡ್ತೀವಿ, ನಾವು ಕೊಡ್ಬೇಕು. ಅವಾಗಲೇ ನಮ್ದು, ಯಾಕಂದ್ರೆ 2 ಕಡೆನೂ ಅವ್ರ ಹತ್ರ ನಾವು ಫ್ಯಾಮಿಲಿ ಹತ್ರ ಚೆನ್ನಾಗಿದ್ರೆ ನಾವು ಅಲ್ಲಿ ಹ್ಯಾಪಿ ಸಿಗುತ್ತೆ, ಖುಷಿ ಸಿಗುತ್ತೆ. ಇಲ್ಲಿ ಬಂದು ಏನ್ ಕೆಲಸ ಬೇಕಾದ್ರೆ ಮಾಡ್ಬೋದು. ಮನೆಯಲ್ಲೇ ಒಂದ್ ವೇಳೆ ನಾವ್ ಏನು ಮಾಡಿಲ್ಲ, ನಾವ್ ಜಗಳಗಳು ಮಾಡಿದ್ವಿ, ಬಂದ್ ಇಲ್ಲಿ ಕಟಿಂಗ್ ಮಾಡಿದ್ರೆ ಅದು ಸಾಧ್ಯ ಇಲ್ಲ. ಯಾಕಂದ್ರೆ ಎಲ್ಲೋ ಒಂದಲ್ಲಿ ಮತ್ತೆ ಮಿಸ್ಟೇಕ್ ಆಗೋದೆ. ಮನ್ಸು ಮೈಂಡ್ ಎಲ್ಲ ಫ್ರೆಶ್ ಆಗಿ ಇಟ್ಕೊಂಡು ನಾವ್ ಈ ಫೀಲ್ಡ್ ಅಲ್ಲಿ ಈ ವರ್ಕ್ ಮಾಡಕ ನಾವು ಇದು ಬರ್ಬೇಕು. ಅದೊಂದು ಕಲ್ಕಂದ್ರೂ ಚೆನ್ನದ. ಯಾಕಂದ್ರೆ ಆ ಮಕ್ಕಳು ಬಂದು ಏನೋ ಒಂದು ದಿನ ಒಂದು ಬಾಕ್ಸ್ ಅಲ್ಲಿ ಹಾಕ್ಬಿಟ್ಟು ಸ್ಕೂಲ್ ಕಳ್ಸಿವಿ, ಆಯ್ತು ಹಸ್ಬೆಂಡ್ ಏನೋ ಕೂಸ್ಬಿಟ್ಟು ನಾನೊಂದು ಬ್ಲೌಸ್ ಹೊಲ್ಬೇಕು, ಬ್ಲೌಸ್ಗೆ ಎಷ್ಟು ಪ್ರಿಫರೆನ್ಸ್ ಕೊಡ್ತಿರೋ ಮನೆ ಫ್ಯಾಮಿಲಿಗೂ ಅಷ್ಟೇ ಪ್ರಿಫರೆನ್ಸ್ ಕೊಡ್ರಿ. ಇದನ್ನು ಒಂದು ನಿಮ್ ಸಕ್ಸಸ್ಗೆ ಇದೊಂದು ಕಾರಣನೇ ಆಗುತ್ತೆ. ಯಾಕಂದ್ರೆ ಫ್ಯಾಮಿಲಿ ಸಪೋರ್ಟ್ ಇಲ್ಲಾಂದ್ರೆ ನಾವೇನು ಮಾಡಕ್ ಆಗಲ್ಲ. ಫ್ಯಾಮಿಲಿ ಸಪೋರ್ಟ್ ತಗೊಂಡೆ ಮುಂದುವರಿಬೇಕಾಗುತ್ತೆ. ಇದನ್ನು ಒಂದು ನೀವು ನೆನ್ಪಿಟ್ಕೊಳ್ಳಿ. ಇಷ್ಟೆಲ್ಲ ನನಗೆ ತಿಳಿದ ಮಟ್ಟಿಗೆ ನಾನು ಹೇಳಿದೀನಿ. ಇದ್ರಾಗ ಯಾವ ತಪ್ಪು ಯಾವ ಒಪ್ಪು ಗೊತ್ತಿಲ್ಲ, ಬಟ್ ನನ್ ತಿಳಿದ ನಾನು ಹೇಳಿದೀನಿ. ಎಷ್ಟು ಪೇಷನ್ಸ್ ಇಟ್ಕೊಂಡ್ರು ಅಷ್ಟು ಒಳ್ಳೇದು. ಎಷ್ಟು ನೀವು ನಗ್ತಾ ಕಸ್ಟಮರ್ನ ರಿಸೀವ್ ಮಾಡ್ಕೊಂಡ್ರು ಅಷ್ಟು ಒಳ್ಳೇದು. ಇವೆಲ್ಲ ನಿಮ್ ಸಕ್ಸಸ್ಗೆ ದಾರಿ ಆಗುತ್ತೆ. ಸರಿನಾ? ಇದೆಲ್ಲಾನು ನೋಡ್ಕೊಂಡು ನೀವು ಲರ್ನರ್ಸ್ ಆದ್ರೆ ನಿಧಾನವಾಗಿ ಕಲ್ಕೊಂಡು ಆಫ್ಲೈನ್ ಆನ್ಲೈನ್ ನೋಡ್ಕೊಂಡು, ಒಂದೇ ಆನ್ಲೈನ್ ಮಾತ್ರ ಕಲಿಯಕ ಹೋಗ್ಬೇಡ್ರಿ, ಆಫ್ಲೈನ್ ಕೂಡ ನೋಡ್ರಿ. ಆಫ್ಲೈನ್ ನೋಡ್ಕೊಂಡು ಮತ್ತೆ ಆಫ್ಲೈನ್ ಆನ್ಲೈನ್ 2 ಮಿಕ್ಸ್ ಮಾಡಿ ಕಲೀರಿ. ಲೈಫ್ ಲಾಂಗ್ ಕಲ್ತೇನೆ ಇರ್ರಿ. ನನಗೆ ಇಲ್ಲಿ ಬಂತು ಅಂತ ಮಾತ್ರ ಬಿಡಕ್ ಹೋಗ್ಬೇಡ್ರಿ. ಯಾವತ್ತು ಕೂಡ ಎಷ್ಟು ಕಲ್ತ್ರೆ ಅಷ್ಟು ಒಳ್ಳೇದು. ಯಾವತ್ತು ಕೂಡ ನನ್ಗೂ ಬರುತ್ತಾ ನಾನು ಅನ್ನೋದ್ರಲ್ಲೇ ಗರ್ವ ಇದೆ ಮನುಷ್ಯಗ. ಅದು ನಾನು ಅನ್ನೋದು ಬೇಡ. ಇವತ್ತು ಕೂಡ ನಾವು ಕಲಿತೀವಿ, ನಾನು ಇನ್ನ ಕಲಿಬೇಕು. ಯಾರು ಏನ್ ಹೇಳಿದ್ರು ಕೇಳ್ರಿ. ಯಾಕಂದ್ರೆ ಫಸ್ಟ್ ಮೌನವಾಗಿ ಕೇಳ್ರಿ, ಅವ್ರ ಏನ್ ಹೇಳ್ತಾರ ಕೇಳ್ರಿ. ಆಮೇಲೆ ಅವ್ರ ತಪ್ಪು ಒಪ್ಪನ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಅದು ಕರೆಕ್ಟಾ ಅಲ್ವಾ ಅನ್ನೋದು ನಿಮ್ಗೆ ಡಿಸೈಡ್ ಆಗುತ್ತೆ. ನೀವು ಅವ್ರಿಗೆ ಆಪೋಸಿಟ್ ಆಗಿ ಮಾತಾಡೋಕ್ ಶುರು ಮಾಡಿಬಿಟ್ರೆ, ನೀವು ಅವ್ರ ಏನ್ ಹೇಳ್ತಾರ ನೀವೇನ್ ಹೇಳ್ತಾರ ಅದೇನು ನಿಮ್ಗೆ ಅದ್ರಲ್ಲಿ ಆನ್ಸರ್ ಸಿಗಲ್ಲ. ಸರಿನಾ? ಎಷ್ಟು ಮೌನವಾಗಿ ಎಷ್ಟು ಬೇಕು ಅಷ್ಟೇ ಮಾತಾಡ್ರಿ. ಎಷ್ಟು ಕ್ವಾಂಟಿಟಿ ಅಂದ್ರೆ ನಿಮ್ಗೆ 1-2 ಮಾತಾಡ್ರಿ, ಬಟ್ ಕ್ವಾಲಿಟಿಲಿಂತ ಮಾತಾಡ್ರಿ. ಜಾಸ್ತಿನೂ ಮಾತಾಡಕ್ ಹೋಗ್ಬೇಡ್ರಿ. ಬಡ ಮಾತಾಡಿವಿ ಅಂತಂದ್ರೂ ಮರ್ಯಾದಿರಲ್ಲ. ಎಷ್ಟು ಬೇಕಷ್ಟು ಮಾತಾಡ್ಕೊಂಡು, ಎಷ್ಟು ಕಸ್ಟಮರ್ ಬಂದ್ರೆ ನಗು ಮುಕ್ಕಲಿಂತ ಸ್ಮೈಲ್ ಕೊಟ್ಟು ಅವ್ರನ್ನ ಕರ್ಕೊಂಡು ರಿಸೀವ್ ಮಾಡ್ಕೊಂಡು, ಅವ್ರ ಎಷ್ಟೇ ಕೋಪದಿಂದ ಬರ್ಲಿ ಬಟ್ ಶಾಂತಲಿಂತ ನೀವು ರಿಸೀವ್ ಮಾಡ್ಕೋಬೇಕು. ಒಂದ್ ಸಣ್ಣ ಕಥೆ ಹೇಳ್ತೀನಿ ಇಲ್ಲಿ, 1-2 ನಿಮಿಷ ಕಥೆ. ನಾನು ನಮ್ ಫ್ರೆಂಡ್ ಇಲ್ಲಿ ಮಹಾಲಕ್ಷ್ಮಿ ಲೇಔಟ್ ಅಲ್ಲಿ ಜಯಲಕ್ಷ್ಮಿ ಅಂತ ಇದಾರೆ, ಅವ್ರು ಬುಟಿಕ್ ನಡೆಸ್ತಾರೆ. ಯಾಕಂದ್ರೆ ಎಕ್ಸಾಂಪಲ್ ನಿಮ್ಗೆ ಹೇಳ್ತಾರೆ ನಾನು. ಅವ್ರು ಏನ್ ಮಾಡ್ತಾರೆ ಗೊತ್ತಾ, ಅವ್ರ ಹತ್ರ 1-2-3 ಟೈಲರ್ಸ್ ಇದಾರೆ. ಅವ್ರು ಕಟಿಂಗ್ ಮಾಡ್ತಾರೆ, ಅವ್ರು ಸ್ಟಿಚಿಂಗ್ ಮಾಡ್ತಾರೆ. ಬಟ್ ಇವ್ರೆಲ್ಲ ಮ್ಯಾರೇಜ್ ಮಾಡ್ಕೊತಾರೆ. ನಮ್ ಫ್ರೆಂಡ್ ಡೈಲಿ ಒಂದು 10-20 ಪೀಸ್ ರೆಡಿ ಆಗ್ತಾವ. ಅವ್ರ ಹತ್ರ ಜಾಸ್ತಿನೇ ರೆಡಿ ಆಗ್ತಾವ. 3 ಜನ ಅಂದ್ರೆ 5 ಅಂದ್ರೆ 15 ಪೀಸ್ ಆಯ್ತಲ್ಲ, ಈ ತರ ರೆಡಿ ಆಗ್ತವೆ.
ಬಟ್ ಅದ್ರಲ್ಲಿ ಇವ್ರು ಮೆಜರ್ಮೆಂಟ್ ತಗೊಂತಾರೆ, ಇವ್ರು ಬರ್ಕೊಂತಾರೆ, ಅವ್ರಿಗೆ ಒಪ್ಪಿಸ್ತಾರೆ, ಒಪ್ಪಿಸ್ಮೇಲೆ ಇವ್ರು ತಗೊಂಡ್ ಮೆಜರ್ಮೆಂಟ್ ಪ್ರಕಾರ ಅವ್ರು ಕಟಿಂಗ್ ಮಾಡಿ ಮಾಡ್ತಾರೆ. ಬಟ್ ಪ್ರಾಪರ್ ಆಗಿ ಬರಲ್ಲ, ಯಾಕಂದ್ರೆ ಇವ್ರು ಬಾಡಿ ನೋಡಿರ್ತಾರೆ, ಅವ್ರು ಬ್ಲೌಸ್ ನೋಡಿರ್ತಾರೆ, ಅವ್ರಿಗೆ ಇವ್ರಿಗೆ ಮ್ಯಾಚ್ ಆಗಲ್ಲ. ಯಾಕಂದ್ರೆ ಯಾವತ್ತು ಮನುಷ್ಯ ನಾವು ಕಟಿಂಗ್ ಮಾಡೋರು ನಾವು ಮನುಷ್ಯನ ನೋಡ್ಬೇಕು, ಮತ್ತೆ ಆಮೇಲೆ ಬಟ್ಟೆನೂ ನೋಡ್ಬೇಕು. ಬಟ್ಟೆನಲ್ಲಿ ಕೂಡ ಎಷ್ಟೊಂದು ಪ್ರಾಬ್ಲಮ್ಸ್ ಆಗ್ತವೆ, ಎಕ್ಸ್ಪೆಂಡ್ ಆಗೋ ಇರ್ತವೆ, ಎಕ್ಸ್ಪೆಂಡ್ ಆಗ್ಲಾರ್ದಿರ್ತವೆ, ಸ್ವಲ್ಪ ಒಂದು ಬಟ್ಟೆಗಳು ಒಂಥರ ಟೈಟ್ ಆಗಿರ್ತವೆ. ಇವೆಲ್ಲ ನೋಡ್ಕೊಂಡು ನಾವು ಕಟಿಂಗ್ ಮಾಡ್ಬೇಕಾಗುತ್ತೆ. ಅಡ್ಡ ಉದ್ದ ಎಲ್ಲಾನು ಇರ್ತವೆ ಕ್ಲಾತ್ ಅಲ್ಲಿ. ಕಟಿಂಗ್ ಮಾಡ್ಬೇಕಾದ್ರೆ ಪ್ರತಿಯೊಂದು ಚೆಕ್ ಮಾಡ್ಬೇಕು. ಈ ತರ ಅವ್ರ ಟೈಲರ್ಸ್ ಏನೋ ಗೊತ್ತಿರಲ್ಲ, ಕಸ್ಟಮರ್ ಯಾರು ಅನ್ನೋದು ಟೈಲರ್ಸ್ ಗೊತ್ತಿರಲ್ಲ. ಕಸ್ಟಮರ್ ನೋಡೋದು ಯಾರು? ಮೇಡಮ್. ಕಟಿಂಗ್ ಮಾಡೋರು ಯಾರು? ಮಾಸ್ಟರ್. ಈ ತರ ಆಗಿ ಎಷ್ಟೊಂದು ಬ್ಲೌಸ್ಗಳು, ಎಷ್ಟೊಂದು ಒಂದೊಂದ್ಸತಿ ನಾನೀಗ ನೋಡ್ದಂಗೆ ಒಂದ್ 5-6 ವರ್ಷದಿಂದ ಯಾವತ್ತು ಯಾವ್ದೋ ಪ್ರಾಬ್ಲಮ್ ಆಗಿದೆ ಅಂತ ನಾನು ಕಾಲ್ ಮಾಡ್ತೀನಿ. ನನ್ನ ಕ್ಲೋಸ್ ಫ್ರೆಂಡ್ ಅವರು ನಾನು ಕಾಲ್ ಮಾಡ್ತಾನೆ ಇರ್ತಾರೆ, ಈ ಪ್ರಾಬ್ಲಮ್ ಹೆಂಗ್ ಮಾಡೋದು, ಆ ಪ್ರಾಬ್ಲಮ್ ನಾನು ಸೊಲ್ಯೂಷನ್ಸ್ ಹೇಳ್ತಾ ಇರ್ತೀನಿ. ಆ ತರ ಮಾಡ್ಕೊಂಡು ಓಕೆ. ಬಟ್ ಅವ್ರು ಎಷ್ಟು ಪೇಷನ್ಸ್ ಇದಾರೆ ಗೊತ್ತಾ? ಒಂದು ಈ ಕಡೆ ಮಾಸ್ತರ್ನ ಬೈಯಲ್ಲ, ಆ ಕಡೆ ಕಸ್ಟಮರ್ನ ಏನು ಅನ್ನಲ್ಲ. ಆ ಕಡೆ ಈ ಕಡೆ 2 ಕಡೆ ಅವ್ರು ತಗೊಳ್ಳೋ ಸ್ಟ್ರಗಲ್, ಸ್ವಲ್ಪ ಸ್ಟ್ರಗಲ್ ತಗೊಂತಾ ಇಲ್ಲ, ತುಂಬಾ ಸ್ಟ್ರಗಲ್ ತಗೊಂತಾರ ಅವ್ರು. ಈ ತರ ಮ್ಯಾನೇಜ್ ಮಾಡ್ತಾ ಇದಾರೆ, ಸಕ್ಸಸ್ಫುಲ್ ಆಗಿ ಲೈಫ್ ಲೀಡ್ ಮಾಡ್ತಾ ಇದಾರೆ. ಅದನ್ನ ನಾನು ಹೇಳ್ತಾ ಇರೋದು. ಯಾಕಂದ್ರೆ ಇದು ಒಂದು ಪ್ರತಿಯೊಂದು ನಾವು ಸಕ್ಸಸ್ ಆಗ್ಬೇಕು ಲೈಫ್ ನಾಗ ಅಂತಂದ್ರೆ ನಮ್ಮ ಹತ್ರ ಪೇಷನ್ಸ್ ಕಂಪಲ್ಸರಿ ಇರ್ಲೇಬೇಕು. ಅದು ಎಷ್ಟು ಮಟ್ಟಿಗೆ ನಿಮ್ಮ ಹತ್ರ ಇದೆಯಾ ಅನ್ನೋದು ಒಂದ್ಸರಿ ನೀವು ಕ್ವಶನ್ ಹಾಕೊಳ್ಳಿ. ನಾನು ಹೇಳಿದೆ ಹೌದಾ ಇಲ್ವಾ ಅಂತ ನಿಮ್ಗೆ ಗೊತ್ತಾಗುತ್ತೆ. ಪೇಷನ್ಸ್ ಇಲ್ಲ, ಅವರು ಕಸ್ಟಮರ್ ಬಂದು ಗಲಾಟೆ ಮಾಡಿದ್ರೆ ನಾನು ಕರೆಕ್ಟೇ ಹೊಲ್ದಿನಿ ಹೋಗ್ರಿ, ಇದ್ರಕ್ಕಿಂತ ಜಾಸ್ತಿ ಬರಲ್ಲ ನೋಡ್ರಿ, ಆಯ್ತು ನೀವು ಮಾಡಕೊಡಲ್ಲ ನಾನು ಅಂತ ಅಂದು ಗಲಾಟೆ ಮಾಡಕ್ ಹೋಗ್ಬಾರ್ದು. ನಾವು ಶಾಂತವಾಗಿ ತಗೊಂಡ್ಬಿಟ್ಟು, ಯಾಕಂದ್ರೆ ಒಬ್ರು ಕಸ್ಟಮರ್ ಹೋಗಿ ಒಳ್ಳೇದು ಹರಡಲ್ಲ, ಬೇಗ ಗೊತ್ತಾಗಲ್ಲ, ಕೆಟ್ಟದ್ದು ಬೇಗ ಹರಡುತ್ತೆ, ಎಲ್ಲರಿಗೂ ಗೊತ್ತಾಗ್ಬಿಡುತ್ತೆ. ಕೆಟ್ಟದನ್ನ ನಾವೊಂದು ಪ್ರೊಫೆಷನಲ್ ಲೀಡ್ ಮಾಡ್ತಾ ಇದ್ವಿ ಅಂದ್ರೆ ಇದನ್ನ ನಾವೊಂದು ನಮ್ದೊಂದು ಫೀಲ್ಡ್ಗೆ ಗೌರವ ಇರಬೇಕು. ಫಲಾನ ಇಂತ ಟೈಲರ್ ಒಳ್ಳೆಯವರಲ್ಲ ಅಂತ ಅನ್ಸ್ಕೊಬಾರ್ದು. ಒಳ್ಳೆಯವರಪ್ಪ ಪಾಪ ಹೋದ ತಕ್ಷಣ ಯಾವ್ದೋ ಮಾಡ್ಕೊಡ್ತಾರೆ ಅನ್ನೋದು ಒಂದು ಒಳ್ಳೆ ಸತ್ ಅನ್ಕಂದ್ರೆ ಅದನ್ನೇ ನಮ್ಗ ಫ್ಯೂಚರ್ ಅಲ್ಲಿ ಹೆಲ್ಪ್ ಆಗೋದು. 4 ಜನ ಹೌದು ಅನ್ಬೇಕು, ಅಲ್ಲ ಅನ್ಬಾರ್ದು. ಇದನ್ನ ಕಲ್ಕೊಂಡು ಮುಂದೆ ಹೋದ್ರೆ ನಿಮ್ದು ಒಳ್ಳೇದಾಗುತ್ತೆ. ನಾನು ಹೇಳಿದ ಎಷ್ಟು ಮಟ್ಟಿಗೆ ಕರೆಕ್ಟ್ ಅನಿಸಿದ್ರೆ ನಿಮ್ಗೆ ಒಂದು ಲೈಕ್ ಮಾಡ್ರಿ, ಕಾಮೆಂಟ್ ಮಾಡ್ರಿ. ಕರೆಕ್ಟ್ ಅಲ್ಲ ಅಂತಂದ್ರೆ ನಿಮ್ಗೂ ಈ ಲೈಫಲ್ಲಿ ಈ ತರ ಪ್ರಾಬ್ಲಮ್ಸ್ ಆಗಿದ್ರೆ ಕಾಮೆಂಟ್ ಮಾಡಿ, ನಾನು ಖಂಡಿತ ಆನ್ಸರ್ ಮಾಡ್ತೀನಿ. ಇವತ್ತಿಗೆ ಇಷ್ಟೇ ವಿಡಿಯೋ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಮೀಟ್ ಆಗೋಣ. ಅಲ್ಲಿವರೆಗೂ ಆರಾಮಾಗಿರಿ. ಥ್ಯಾಂಕ್ ಯು.